ಬೆಂಗಳೂರಿನಲ್ಲಿ ಅತಿ ಎತ್ತರದ ಅಪಾರ್ಟ್ಮೆಂಟ್ ತೆರವಿಗೆ ಸಿದ್ಧತೆಗಳು ನಡೀತಾ ಇದೆ. ಅತ್ಯಂತ ಎತ್ತರ ಅಪಾರ್ಟ್ಮೆಂಟ್ ಕಟ್ಟಡ ತೆರವಿಗೆ ತಯಾರಿ ನಡೀತಾ ಇದೆ. 18 ಅಂತಸ್ತಿನ ಬಹುಮಹಡಿ ಕಟ್ಟಡ ತೆರವಿಗೆ ಜಿಬಿಎ ನಿರ್ಧಾರವನ್ನು ಕೈಗೊಂಡಿದೆ. ಅವೈಜ್ಞಾನಿಕವಾಗಿ ನಿರ್ಮಿಸಿರುವಂತಹ 18 ಅಂತಸ್ತಿನ ಬೃಹತ್ ಕಟ್ಟಡ ಇದು. ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಾಲಿದೆ, 49 ಅಪಾರ್ಟ್ಮೆಂಟು ಒಂದು ಕಡೆ ವಾಲಿರೋದು. ಅಪಾರ್ಟ್ಮೆಂಟ್ ಹೊಂದಿರುವಂತಹ ಕಟ್ಟಡ SNN ರಾಜ್ ಕಾರ್ಪ್ ಒಡೆತನದಲ್ಲಿ 18 ಮಹಡಿ ಬಿಲ್ಡಿಂಗ್ ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನು ತೆರವುಗೊಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ 18 ಮಹಡಿ ಕಟ್ಟಡವನ್ನು ಡೆಮಾಲಿಷನ್ ಮಾಡಲಿಕ್ಕೆ ಇದೀಗ ಜಿಬಿಎ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೂಡಲೂ ಸಮೀಪ ಇರುವಂತಹ ಅರ್ಲೂರು ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯಲ್ಲಿ ಬರುವಂತಹ SNN ರಾಜ್ ಕಾರ್ಪ್ಗೆ ಸೇರುವಂತಹ ಒಂದು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ವಾಲಿರುವಂಥದ್ದು. ಅಂದರೆ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಈ ವಾಲಿದ ಅಪಾರ್ಟ್ಮೆಂಟ್ನನ್ನು ಡೆಮಾಲಿಷನ್ ಮಾಡಬೇಕು ಅಂತೇಳಿ ಖುದ್ದು ಈ ಸಂಸ್ಥೆಯ ಮಾಲೀಕರೇನಿರ್ತಾರೆ ಅವರು ಜಿಬಿಎ ಮತ್ತು ಎರಾ ಸಂಸ್ಥೆಗೆ ಜೊತೆಯೊಂದಿಗೆ ಬೇಡಿಕೆಯನ್ನು ಇಡ್ತಾರೆ. ಇದರ ನಂತರ ಏನು ಈ ಡೆಮಾಲಿಷನ್ನ ಕಾರ್ಯಕ್ಕೆ ಇದೀಗ ಜಿಬಿಎ ಸಿದ್ಧತೆಯನ್ನು ಮಾಡಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ 20% ಭಾಗ ಇದು ಸಂಪೂರ್ಣವಾಗಿ ವಾಲಿರುವಂತಹ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಅನಾಹುತ ಆಗುವ ಸಾಧ್ಯತೆ ಸಹ ಹೆಚ್ಚಿರುತ್ತೆ ಅಂತೇಳಿ ಈ ಎಚ್ಚೆತ್ತುಕೊಂಡಂಥ ಮಾಲೀಕರು ಖುದ್ದು ತಾವೇ ಈಗ ಜಿಬಿಎ ಮತ್ತು ಎರಾ ಸಂಸ್ಥೆಯೊಂದಿಗೆ ಚರ್ಚೆ ಮಾಡಿ ಇದನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಈ ಪ್ರಸ್ತಾವನೆ ಮೇರೆಗೆ ಅಂದರೆ ಮುಂದಿನ ವಾರದಿಂದ ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಇದೀಗ ಜಿಬಿಎ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇದು 18 ಮಹಡಿಯನ್ನು ಹೊಂದಿರುವಂಥದ್ದು, 49 ಫ್ಲ್ಯಾಟ್ಗಳನ್ನು ಒಳಗೊಂಡಿರುವಂಥದ್ದು. ಇದನ್ನು ಸರಿಸುಮಾರಾಗಿ ಕಳೆದ 1 ವರ್ಷದ ಮುಂಚಿತವಾಗಿ ಇದನ್ನು ಈ ಅಪಾರ್ಟ್ಮೆಂಟ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಇದೇ ರೀತಿಯಾಗಿ ಕೇರಳದ ಕೊಚ್ಚಿನ್ನಲ್ಲೂ ಸಹ ಒಂದು ಅವಘಡ ಸಂಭವಿಸಿತ್ತು. ಅದರಲ್ಲಿ ಒಂದಿಷ್ಟು ಜನರು ಸಾವಿಗೂ ಸಹ ಈಡಾಗಿದ್ರು. ಆ ರೀತಿಯಾಗಿ ಯಾವುದೂ ಆಗಬಾರ್ದು ಅಂತೇಳಿ ಮುಂಚಿತವಾಗಿಯೇ ಇದಕ್ಕೆ ಸಂಬಂಧಪಟ್ಟಂತ SNN ರಾಜ್ ಕಾರ್ಪ್ ಸಂಸ್ಥಾಪಕರು ಏನಿರ್ತಾರೆ ಅವರು ಎಚ್ಚೆತ್ತುಕೊಂಡು ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸರಿಸುಮಾರು 200 ಕೋಟಿ ವೆಚ್ಚದಲ್ಲಿ ಈ ಅಪಾರ್ಟ್ಮೆಂಟ್ ಒಂದನ್ನು ನಿರ್ಮಾಣ ಮಾಡಿರುವಂಥದ್ದು. ಯಾವುದೇ ಅವಘಡ ಆಗದ ರೀತಿಯಾಗಿ ಮುಂಚಿತವಾಗಿ ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.